ನೋ, ಒಂದ್ಸಲ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡಲ್ಲ ನಾನು. ವಿಕ್ಕಿನ ಪಡ್ಕೋಬೇಕು ಅನ್ನೋ ಆತ್ರಕ್ ಬಿದ್ದು ಆ ಪ್ರಜ್ಞಾನ ಕೊಂದೆ. ಅದರಿಂದ ನನಗ್ ಸಿಕ್ಕಿದ್ದೇನೋ, ಹೆದರ್ಕೊಂಡು ಈ ಊರನ್ನೇ ಬಿಟ್ಟು ಹೋಗ್ಬೇಕಾಯ್ತು. ಈ ಸಲ ಸಿಚುವೇಶನ್ನ ನೈಸಾಗಿ ಹ್ಯಾಂಡಲ್ ಮಾಡ್ಲೇಬೇಕು. ಹೇಗೂ ಪಲ್ಲವಿ ಮತ್ತೆ ವಿಕ್ರಾಂತ್ ನಡುವೆ ಏನೂ ಸರಿ ಇಲ್ಲ. ಅವ್ರ ಮಧ್ಯೆ ಇರೋ ಗ್ಯಾಪ್ನ ಇನ್ನೂ ಜಾಸ್ತಿ ಮಾಡಬೇಕು. ಎಸ್, ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಟ್ಕೊಡಲ್ಲ ವಿಕಿ. ನಿನ್ನನ್ನು ಆ ಪಲ್ಲವಿನ ದೂರ ಮಾಡಿ ನಾನು ನಿನ್ನ ಮದುವೆ ಹಾಗೆ ಆಗ್ತೀನಿ. ಆಂಟಿ, ನಾನು ಹೆಲ್ಪ್ ಮಾಡ? ಅಯ್ಯೋ, ನೀನು ಚಿನ್ನದ ಸ್ಪೂನನ್ನ ಬಾಯಲ್ಲಿ ಇಟ್ಕೊಂಡು ಹುಡ್ದವಳು ನೀನು. ನಿಂಗೆ ಈ ಕೆಲಸ ಎಲ್ಲ ಯಾಕೆ? ಇಟ್ಸ್ ಓಕೆ ಆಂಟಿ, ನನ್ಗಿಷ್ಟ ಆಗಿರೋಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ವಿಕ್ಕಿ ಹೇಳ್ತಾ ಇದ್ದ, ಅವನ್ ಯಾರನ್ನೂ ಅಷ್ಟು ಈಸಿಯಾಗಿ ನಂಬಲ್ಲ. ಈ ಪಲ್ಲವಿನ್ ಹೇಗ್ ನಂಬ್ದ ಅಂತಾನೆ ಅರ್ಥ ಆಗ್ತಿಲ್ಲ. ಅವನಷ್ಟೇ ಅಲ್ಲಮ್ಮ, ನಾನು ಅವಳನ್ನ ನಂಬಿಟ್ಟಿದ್ದೆ. ನಾವೆಲ್ಲ ಮೋಸ ಹೋಗ್ಬಿಟ್ವಿ. ಅಲ್ಲ ಆಂಟಿ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ವಿಕ್ಕಿನ ಯಾಕೆ ಮದ್ವೆ ಆಗ್ಬೇಕಾಗಿತ್ತು? ನನಗೂ ಅದೇ ಕೋಪ. ಸಾಲದಕ್ಕೆ ಈಗ ಮೊದಲೇ ಗಂಡನ್ ಬೇರೆ ಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದಾಳೆ. ಅವಳಿಗೆ ಮದ್ವೆ ಆಗಿದೆ ಅಂತ ಗೊತ್ತಿತ್ತು ತಾನೇ ನಿಮ್ಗೆ? ಹೌದಮ್ಮ, ಗೊತ್ತಿತ್ತು. ಮದ್ವೆ ಆಗಿದೆ ಅಂತ ಗೊತ್ತಿದ್ಮೇಲೆ ಅವಳ ಗಂಡ ಯಾರು, ಎಲ್ಲಿದ್ದಾನೆ ಅಂತ ವಿಚಾರಿಸ್ಬೇಕು ತಾನೆ ನೀವು? ಹಾ, ವಿಚಾರಿಸಿದ್ವಮ್ಮ ಪಲ್ಲವಿ ಅತ್ತೆ ಹತ್ರ. ಪಲ್ಲವಿ ಗಂಡ ಸತ್ತೋಗಿದ್ದಾನೆ ಅಂತ ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದ್ರಾ? ಹೌದು, ಅದಕ್ಕೆ ತಾನೇ ನಾವು ಒಪ್ಕೊಂಡಿದ್ದು. ಗಂಡ ಬದುಕಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ವಿಕ್ರಾಂತ್ಗೂ ಮಗುಗೂ ತೊಂದರೆ ಆಗತ್ತೆ ಅಂತ ಎರಡೆರಡು ಸಲ ಕೇಳಿದ್ದೀನಿ. ಆಂಟಿ, ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಇಡೀ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ ಅಂತ ಅನಿಸ್ತಾ ಇದೆ ನನಗೆ. ಹೌದಮ್ಮ, ನಾವು ಯಾಮಾರ್ಬಿಟ್ವಿ. ಇದೆಲ್ಲ ನನಗರ್ಥ ಆಗ್ತಿದೆ, ಆದ್ರೆ ವಿಕ್ಕಿಗಿದೆಲ್ಲ ಅರ್ಥ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಪಲ್ಲವಿದೇನು ತಪ್ಪಿರಲ್ಲ, ಏನೋ ಪರಿಸ್ಥಿತಿ ಕಟ್ಬಿದ್ದು ಹೀಗೆಲ್ಲ ಮಾಡ್ತಿರ್ತಾಳೆ ಅಂತ ಅವಳ ಪರಾನೇ ಮಾತಾಡ್ತಿದ್ದಾನೆ. ಅವಳು ಹಾಗೆ ತುಂಬಾ ಈಸಿಯಾಗಿ ಬ್ರೈನ್ ವಾಶ್ ಮಾಡಿಬಿಡ್ತಾಳೆ. ನಾನಂತೂ ಅವಳಿಗೆ ಚಿನ್ನದಂತ ಹುಡುಗಿ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಆಂಟಿ ಹೇಳೋದು, ಲವ್ ಎಲ್ಲ ಮಾಡಿದ್ರೂ ಗೊತ್ತಿರೋ ಹುಡುಗಿನೇ ಮಾಡ್ಬೇಕು ಅಂತ. ಹೊಸಬ್ರನ್ನೆಲ್ಲ ನಂಬಕ್ ಹೋಗ್ಬಾರ್ದು ಆಂಟಿ. ಇದು ಹೀಗಾಗತ್ತೆ ಅಂತ ನಮ್ಗೆ ಏನಮ್ಮ ಗೊತ್ತಿತ್ತು? ಆಂಟಿ, ಇವಾಗ ವಿಕ್ಕಿ ಜೀವನ ಹೇಗೆ? ಅದೇ ಗೊತ್ತಾಗ್ತಿಲ್ಲಮ್ಮ. ಆಂಟಿ, ಇವತ್ತು ವಿಕ್ಕಿ ಅಂಡ್ ಪಲ್ಲವಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ರು. ಅಪ್ಪಿತಪ್ಪಿ ಏನಾದ್ರೂ ಅವರಿಬ್ರು ಮತ್ತೆ ಒಂದಾಗಿ ಅವಳನ್ನ ಮನೆಗೆ ಕರ್ಕೊಂಡ್ ಬಂದ್ರೆ ನೀವ್ ಮನೆಗ್ ಸೇರ್ಸ್ಕೋತೀರಾ? ನಾನ್ ಸತ್ರು ಈ ಜನ್ಮದಲ್ಲಿ ಅವಳನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ. ಸೂಪರ್, ಅಂದ್ರೆ ನನಗಿನ್ನೂ ಚಾನ್ಸ್ ಇದೆ ಅಂತಾಯ್ತು. ಈ ಜನ್ಮದಲ್ಲ, 7 ಜನ್ಮಕ್ಕೂ ಅವಳ ಮುಖ ನೋಡಲ್ಲ. ಹೌದು ಆಂಟಿ, ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಅನ್ನಿಸ್ತಾ ಇತ್ತು.